ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ HB, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸ್ವಾತಂತ್ರ್ಯ ಮಹೋತ್ಸವದ ಪ್ರಾಸ್ತಾವಿಕ ಭಾಷಣ. ಭಾರತದ ಜನತೆಯ ಪಾಲಿಗೆ ಆಗಸ್ಟ್ 15 ಪರಮ ಪವಿತ್ರವಾದ ದಿನ. ಏಕೆಂದರೆ ಭಾರತಾಂಬೆಯ ಕೊರಳಿಗೆ ಬಿದ್ದಿದ್ದ ಸಂಕೋಲೆಯನ್ನು ಕಳಿಸಿ ಸ್ವಾತಂತ್ರ್ಯ ಪಡೆದ ಸುದಿನ. ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಗೋಪಾಲಕೃಷ್ಣ ಗೋಖಲೆ, ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ಚಿತ್ತರಂಜನ್ ದಾಸ್, ಸರೋಜಿನಿ ನಾಯ್ಡು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಮಂಗಳ ಪಾಂಡೆ, ಭಗತ್ ಸಿಂಗ್, ರಾಜಗುರು, ಸುಖದೇವ್, ಚಂದ್ರಶೇಖರ್ ಆಜಾದ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ ಮುಂತಾದ ಹೆಸರಿಗೆ ಬಂದ ಸಹಸ್ರಾರು ವ್ಯಕ್ತಿಗಳ, ಹೆಸರಿಗೆ ಬಾರದ ಲಕ್ಷಾಂತರ ಮಹಾನ್ ವ್ಯಕ್ತಿಗಳ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿ ನೀಡಿ ಪ್ರೋತ್ಸಾಹಿಸಿದ ಅವರ ಮಾತಾಪಿತೃಗಳ, ಬಂಧು ಭಗಿನಿಯರ ತನು ಮನ ಧನಗಳ ತ್ಯಾಗ ಬಲಿದಾನಗಳ ಕೊಡುಗೆಯಾಗಿ ನಾವು 1947ನೇ ಆಗಸ್ಟ್ 14ರ ಮಧ್ಯರಾತ್ರಿ ಸ್ವಾತಂತ್ರ್ಯವನ್ನು ಪಡೆದೆವು. ಅಂತೆಯೇ ನಮಗೆ ಲಭ್ಯವಾಗಿರುವ ಈ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ಸಿಕ್ಕಿದ್ದಲ್ಲ. ಈ ರಾಷ್ಟ್ರದ ಕೋಟ್ಯಾಂತರ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷ್ ಲಾಠಿ ಏಟುಗಳಿಗೆ ಮೈಯೊಡ್ಡಿ, ಗುಂಡಿನೇಟುಗಳಿಗೆ ಎದೆಯೊಡ್ಡಿ, ನೇಣು ಹಗ್ಗಗಳಿಗೆ ಕೊರಳೊಡ್ಡಿ ಅಪಾರ ಪರಿಶ್ರಮದಿಂದ ಸಂಪಾದಿಸಿದ್ದು. ಸ್ವಾತಂತ್ರ್ಯಕ್ಕಾಗಿ ದುಡಿದು ಹುತಾತ್ಮರಾದ ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರೋಪಾದಿಯಾಗಿ ಕೋಟ್ಯಾಂತರ ಜನರಿಗೆ ಕೃತಜ್ಞತೆಗಳನ್ನು ನಮ್ಮ ಮನಃಪೂರ್ವಕವಾಗಿ ಸಲ್ಲಿಸಬೇಕಾಗಿದೆ. ತಮ್ಮ ಮಾನ ಪ್ರಾಣಗಳನ್ನೇ ಪಣವಾಗಿಟ್ಟು ಹೋರಾಟ ಮಾಡಿ ಸಂಪಾದಿಸಿಕೊಟ್ಟ ಸ್ವಾತಂತ್ರ್ಯವನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದರ ಜೊತೆಗೆ ಸ್ವಾತಂತ್ರ್ಯದ ಸತ್ಫಲ ಈ ರಾಷ್ಟ್ರದ ಎಲ್ಲಾ ಪ್ರಜೆಗಳಿಗೆ ಲಭ್ಯವಾಗುವಂತೆ ನೋಡಿಕೊಳ್ಳಬೇಕಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಇಂದು ಧ್ವಜಾರೋಹಣ, ಶಿಸ್ತಿನ ಕವಾಯತು, ದೇಶವನ್ನು ರಕ್ಷಿಸಿಕೊಂಡು ಹೋಗುವ ಅರಿವು ಮೂಡಿಸುವ ಭಾಷಣ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಮೂಡಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೊದಲಾದ ಕಾರ್ಯಕ್ರಮಗಳಿರುತ್ತವೆ. ಭವ್ಯ ಭಾರತದ ನಿರ್ಮಾಣದ ಕನಸು ನನಸಾಗಬೇಕಾದರೆ, ರಾಷ್ಟ್ರದ ಸರ್ವತೋಮುಖ ಪ್ರಗತಿ ಸಾಧಿಸಬೇಕಾದರೆ ಹೆಚ್ಚಿನ ರಾಷ್ಟ್ರಾಭಿಮಾನ ಬೆಳೆಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಇಂದು ನಮ್ಮ ದೇಶದಾದ್ಯಂತ ಸ್ವಾತಂತ್ರ್ಯ ಮಹೋತ್ಸವವನ್ನು ಭಾರತೀಯರಾದ ನಾವುಗಳು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಸ್ವಾತಂತ್ರ್ಯ ಗಳಿಸಿದ್ದು ಎಷ್ಟು ಕಷ್ಟವೋ ಅದನ್ನು ಉಳಿಸಿಕೊಂಡು ಹೋಗುವುದು ಅಷ್ಟೇ ಮುಖ್ಯ. ಈ ದಿಶೆಯಲ್ಲಿ ಭಾರತೀಯರಾದ ನಾವೆಲ್ಲರೂ ಸಂಕಲ್ಪ ಮಾಡುವ ದಿನ, ಮಹತ್ವದ ದಿನ, ಸಂತೋಷ ಸಂಭ್ರಮದ ದಿನ. ಭಾರತಾಂಬೆಯ ಮಕ್ಕಳಾದ ಸಮಸ್ತ ದೇಶಾಭಿಮಾನಿಗಳಿಗೆ ಸ್ವಾತಂತ್ರ್ಯ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿ ದೇಶಕ್ಕೂ ತನ್ನದೇ ಆದ ಸ್ವಂತ ಧ್ವಜ ಅವಶ್ಯಕ. ನಮ್ಮ ರಾಷ್ಟ್ರ ಧ್ವಜ ನಮ್ಮ ನೆಲದ ಸಂಸ್ಕೃತಿ, ಜನರ ಭಾವನೆ, ಸ್ವಾತಂತ್ರ್ಯ, ಸಂಪತ್ತುಗಳು ಮತ್ತು ಇತರ ವಿಷಯಗಳನ್ನು ಬಿಂಬಿಸುತ್ತದೆ. ದೇಶದ ಎಲ್ಲರೂ ರಾಷ್ಟ್ರಧ್ವಜವನ್ನು ಗೌರವಿಸಬೇಕು. ನಮ್ಮ ಭಾರತದ ರಾಷ್ಟ್ರಧ್ವಜವು ಭಾರತೀಯರ ಭರವಸೆ ಮತ್ತು ಮಹತ್ವಾಕಾಂಕ್ಷೆಯ ಪ್ರತೀಕವಾಗಿದೆ. ಈ ತ್ರಿವರ್ಣ ಧ್ವಜವು ನಮ್ಮ ರಾಷ್ಟ್ರೀಯ ಹೆಮ್ಮೆಯಾಗಿದೆ. ಜುಲೈ 22, 1947ರಂದು ತ್ರಿವರ್ಣ ಧ್ವಜವನ್ನು ಸಂವಿಧಾನಾತ್ಮಕ ಸಮಿತಿ ಜಾರಿಗೆ ತಂದಿತು. ಹೊಸ ರಾಷ್ಟ್ರ ಧ್ವಜ ರಚನೆ. ಹೊಸ ರಾಷ್ಟ್ರ ಧ್ವಜವನ್ನು ರಚಿಸಿದವರು ಪಿಂಗಾಲಿ ವೆಂಕಯ್ಯನವರು. ರಾಷ್ಟ್ರ ಧ್ವಜದ ಅಳತೆ 2:3 ಅನುಪಾತದಲ್ಲಿರಬೇಕು. ನಮ್ಮ ರಾಷ್ಟ್ರ ಧ್ವಜ ಕೇಸರಿ, ಬಿಳಿ, ಹಸಿರು 3 ಬಣ್ಣಗಳನ್ನು ಹೊಂದಿದೆ. ಕೇಸರಿ ಬಣ್ಣ ಶೌರ್ಯ ಸಾಹಸದ ಪ್ರತೀಕ, ಬಿಳಿ ಬಣ್ಣ ಪ್ರಾಮಾಣಿಕತೆ, ಶಾಂತಿ, ಶುದ್ಧತೆಯ ಪ್ರತೀಕ, ಹಸಿರು ಬಣ್ಣ ವಿಶ್ವಾಸ, ಸಂಪತ್ತು, ಜೀವನ, ದೀನರ ರಕ್ಷಣೆಯ ಪ್ರತೀಕ. ಅಶೋಕ ಚಕ್ರ. ರಾಷ್ಟ್ರ ಧ್ವಜ ಮಧ್ಯೆ ಧರ್ಮಚಕ್ರ ಅಥವಾ ಅಶೋಕ ಚಕ್ರ 24 ಹಾರೆಗಳಿಂದ ಕೂಡಿದೆ. ಇವು ದಿನದ 24 ಗಂಟೆಗಳನ್ನು ಬಿಂಬಿಸುತ್ತವೆ. ಪ್ರತಿಯೊಬ್ಬರೂ ದಿನದ 24 ಗಂಟೆಯೂ ಸಹ ದೇಶ ಸೇವೆಗೆ ಸಿದ್ಧರಾಗಿರಬೇಕೆಂದು ಇದರ ಆಶಯ ನುಡಿ. ಅಶೋಕ ಚಕ್ರ ನೇವಿ ಬ್ಲೂ, ಆಕಾಶ ನೀಲಿ ಬಣ್ಣದಲ್ಲಿದೆ. ರಾಷ್ಟ್ರ ಧ್ವಜವನ್ನು ಖಾದಿ ಬಟ್ಟೆಯಿಂದ ಮಾಡಿದೆ. ಕಟ್ಟುವ ಹಗ್ಗವೂ ಸಹ ಖಾದಿ ನೂಲಿನಿಂದಾದ ಹಗ್ಗವಾಗಿದೆ. ಕೇಸರಿ ಮೇಲ್ಭಾಗದಲ್ಲಿ ಬರುವಂತೆ ಹಾರಿಸಬೇಕು. ನಮ್ಮ ಧ್ವಜವು ಬಲಭಾಗದಲ್ಲಿರಬೇಕು ಮತ್ತು ಎತ್ತರದಲ್ಲಿರಬೇಕು. ಯಾವುದರ ಮಧ್ಯೆಯೂ ರಾಷ್ಟ್ರ ಧ್ವಜವನ್ನು ಬಾಗಿಸಬಾರದು. ಇತರ ಎಲ್ಲಾ ಧ್ವಜಗಳಿಗಿಂತ ನಮ್ಮ ರಾಷ್ಟ್ರ ಧ್ವಜವೇ ಅತ್ಯಂತ ಪವಿತ್ರ ಧ್ವಜ. ರಾಷ್ಟ್ರಗೀತೆ ಜನಗಣ ಮನ. ಇದು ನಮ್ಮ ದೇಶದ ರಾಷ್ಟ್ರಗೀತೆ. ಬಂಗಾಳಿ ಭಾಷೆಯಲ್ಲಿದೆ. ಮೊದಲು 27/12/1911ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಲಾಯಿತು. ನಂತರ 24/1/1950ರಲ್ಲಿ ಅಧಿಕೃತವಾಗಿ ರಾಷ್ಟ್ರಗೀತೆಯಾಗಿ ಅಂಗೀಕರಿಸಲಾಯಿತು. ಇದನ್ನು 48ರಿಂದ 52 ಸೆಕೆಂಡ್ಗಳಲ್ಲಿ ಹಾಡಿ ಮುಗಿಸಬೇಕು. ಇದನ್ನು ಬೆಳಗಿನ ಗೀತೆ ಎಂದೂ ಕರೆಯುವರು. ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಎನ್ನುತ್ತೇವೆ. ಒಂದೇ ಮಾತರಂ ಇದು ನಮ್ಮ ರಾಷ್ಟ್ರೀಯ ಹಾಡು. ದೇಶಭಕ್ತ ಬಂಗಾಳಿ ಕವಿ, ಕಾದಂಬರಿಕಾರ ಬಂಕಿಂ ಚಂದ್ರ
ಬಾಲಗಂಗಾಧರ ಚಟರ್ಜಿ ಅವರು ರಚಿಸಿದ ವಂದೇ ಮಾತರಂ ಗೀತೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾರತೀಯರನ್ನು ಉತ್ತೇಜಿಸಿತು. ಈ ಹಾಡನ್ನು 1896ರಲ್ಲಿ ಮೊದಲು ಹಾಡಿದವರು ಶ್ರೀ ಗುರುದೇವ ರವೀಂದ್ರನಾಥ್ ಟಾಗೋರ್. ಸಂಕಲ್ಪ ಸಿದ್ಧಿ ನವಭಾರತ ಪ್ರತಿಜ್ಞೆ. ಭಾರತವನ್ನು ಬಡತನ ಮುಕ್ತ, ಭ್ರಷ್ಟಾಚಾರ ಮುಕ್ತ, ಭಯೋತ್ಪಾದನೆ ಮುಕ್ತ, ಮತಾಂಧತೆ ಮುಕ್ತ, ಜಾತಿ ಮುಕ್ತ ಹಾಗೂ ಸ್ವಚ್ಛ ಭಾರತವನ್ನಾಗಿ ಮಾಡಿ ನವಭಾರತದ ಕನಸನ್ನು ಸಾಕಾರಗೊಳಿಸಲು, ರಾಷ್ಟ್ರದ ಸ್ವಾತಂತ್ರ್ಯ ಮತ್ತು ಐಕ್ಯತೆಯನ್ನು ಸಂರಕ್ಷಿಸಲು ಹಾಗೂ ದೇಶದ ರಕ್ಷಣೆಗಾಗಿ ಪ್ರಾಣ ತ್ಯಾಗಕ್ಕೂ ಸಿದ್ಧರಾಗಿದ್ದೇವೆಂದು ಈ ಮೂಲಕ ಸಂಕಲ್ಪ ಸಿದ್ಧಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಭಾರತ ಮಾತೆ. ಶಿಸ್ತುಬದ್ಧ ಪಥಸಂಚಲನ. ಜನಸಮೂಹ ಉತ್ಸಾಹ ಪಡುವಂತೆ ವಿದ್ಯಾರ್ಥಿಗಳ ಪಥಸಂಚಲನೆ ವೈವಿಧ್ಯತೆಯಲ್ಲಿ ಏಕತೆಯನ್ನ ಮೂಡಿಸುವ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಹೃದಯಗಳು ಹೆಮ್ಮೆಯಿಂದ ಅರಳುತ್ತಿವೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಮಹಾಚೇತನ. ಸತ್ಯ ಅವರ ಬದುಕಿನ ಆದರ್ಶ, ಶಾಂತಿ ಅವರ ದಿವ್ಯ ಮಂತ್ರ, ಅಹಿಂಸೆ ಅವರ ಹೋರಾಟದ ಪರಮಾಸ್ತ್ರ, ಸರಳತೆ ಅವರ ಜೀವನ ಶೈಲಿ. ರಕ್ತ ಮಾಂಸ ಖಂಡಗಳಿಂದ ಕೂಡಿದ ಇಂತಹ ಮನುಷ್ಯರೊಬ್ಬರು ಈ ಭೂಮಿಯ ಮೇಲೆ ನಡೆದಾಡಿದ್ದರು ಎನ್ನುವುದನ್ನು ಮುಂದಿನ ಪೀಳಿಗೆಯ ಜನ ನಂಬುವುದು ಕಷ್ಟ ಎಂದು ಜಗದ್ವಿಖ್ಯಾತ ಮೇಧಾವಿ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆಗಳು ಜನತೆಯ ಬಾಳನ್ನು ಪಾವನಗೊಳಿಸುವ ಸ್ಫೂರ್ತಿ ಚಿಲುಮೆಗಳು. ನಂಬಿಕೆಯೇ ಬಾಳಿನ ಬೆಳಕು. ದೃಢ ಮನಸ್ಸಿನಿಂದ ಅಚ್ಚಳಿಯದ ಶಕ್ತಿ ಬೆಳೆಯುತ್ತದೆ. ನಮ್ಮ ಹೃದಯ ಪರಿಶುದ್ಧವಾಗಿದ್ದರೆ ಅಷ್ಟೇ ದೃಢವಾಗಿರುತ್ತದೆ. ನಮ್ಮ ದೇಶ ನಮ್ಮನ್ನು ಪ್ರೀತಿಸುವಂತ ಸತ್ಪ್ರಜೆಗಳಾಗಿ ನಾವಿರಬೇಕು. ವೈಯಕ್ತಿಕ ಲಾಭ ಮತ್ತು ವ್ಯಕ್ತಿ ಗೌರವಕ್ಕಿಂತ ಸಾಮಾಜಿಕ ಹಿತಕ್ಕೆ ಆದ್ಯತೆ ನೀಡುವ ಉತ್ಕೃಷ್ಟ ಗುಣ ಸ್ವಭಾವವುಳ್ಳವರು ಶ್ರೇಷ್ಠ ಮಾರ್ಗದರ್ಶಕರೆನಿಸಿಕೊಳ್ಳುತ್ತಾರೆ. ಶಾಲೆಯ ಅಸ್ತಿತ್ವಕ್ಕೆ ಶಿಸ್ತು ಅತ್ಯಗತ್ಯ. ಮಕ್ಕಳು ಶಾಲೆಯಲ್ಲಿ ಶಿಸ್ತನ್ನು ಬೆಳೆಸಿಕೊಳ್ಳದಿದ್ದರೆ ಮಕ್ಕಳಿಗೋಸ್ಕರ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಖರ್ಚು ಮಾಡಿದ ಹಣ ರಾಷ್ಟ್ರೀಯ ನಷ್ಟ ಎಂದು ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ. ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ, ಆದರೆ ಮಕ್ಕಳನ್ನೇ ಆಸ್ತಿ ಮಾಡಿ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ವಿಶ್ವ ಅಹಿಂಸಾ ದಿನ, ವರ್ಲ್ಡ್ ನಾನ್ ವೈಲೆನ್ಸ್ ಡೇ ಎಂದು ಆಚರಿಸಲಾಗುತ್ತಿದೆ. ವಿಶ್ವದೆಲ್ಲೆಡೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಇರುವ ಗೌರವವನ್ನು ಇದು ಸೂಚಿಸುತ್ತದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸ್ವರಾಜ್ಯದ ಕನಸನ್ನು ನನಸು ಮಾಡಲು ಅವರು ಸಾಗಿದ ಹಾದಿಯೇ ನಮಗೆ ಮಾರ್ಗದರ್ಶಿ. ಅಹಿಂಸೆ ಮತ್ತು ಸೋದರತೆಯ ಪರಿಕಲ್ಪನೆಯೇ ನಾವು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಸಲ್ಲಿಸುವ ಗೌರವ. 10 ರೂಪಾಯಿ ನೋಟಿನಲ್ಲಿ ಗಾಂಧೀಜಿಯವರ ನಗುವ ಭಾವಚಿತ್ರವಿರುತ್ತದೆ. ಗಾಂಧೀಜಿಯವರ ಪ್ರತಿಮೆಯ ಮೇಲೆ ಯಾವುದೇ ಪಕ್ಷಿಗಳು ಕುಳಿತುಕೊಳ್ಳಲು ಹೆದರಿಕೊಳ್ಳುತ್ತವೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆ ಸತ್ಯಾನ್ವೇಷಣೆಯೊಂದಿಗೆ ನನ್ನ ಪ್ರಯೋಗ. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಇಸ್ ದಿ ಆಟೋಗ್ರಫಿ ಆಫ್ ಮಹಾತ್ಮ ಗಾಂಧೀಜಿ. ರಸಪ್ರಶ್ನೆ ಕ್ವಿಜ್. ನ್ಯಾಷನಲ್ ಸಿಂಬಲ್ಸ್, ರಾಷ್ಟ್ರೀಯ ಚಿಹ್ನೆಗಳು. ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ಶೌರ್ಯಕ್ಕಾಗಿ ಈ ಪ್ರಾಣಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಮ್ಮ ರಾಷ್ಟ್ರೀಯ ಹೂ ಕಮಲ. ಪಾವಿತ್ರತೆಗಾಗಿ ಕಮಲವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಮ್ಮ ರಾಷ್ಟ್ರೀಯ ಮರ ಆಲದ ಮರ. ಭೇದ ಭಾವವಿಲ್ಲದ ಕಾರಣಕ್ಕಾಗಿ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು. ನಾಟ್ಯಕ್ಕಾಗಿ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಮ್ಮ ರಾಷ್ಟ್ರೀಯ ಹಣ್ಣು ಮಾವು. ಪರಿಮಳ ಮತ್ತು ರುಚಿಗೆ ಹೆಸರಾಗಿರುವುದರಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಮ್ಮ ರಾಷ್ಟ್ರೀಯ ಲಾಂಛನ 4 ಸಿಂಹಗಳು ನಿಂತಿರುವುದು. ಶಕ್ತಿಯ ಸಂಕೇತವಾಗಿ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿ. ಭಾರತ ಒಲಿಂಪಿಕ್ಸ್ ನಲ್ಲಿ 6 ಬಾರಿ ಸತತವಾಗಿ ಚಿನ್ನ ಗೆದ್ದಿತ್ತು. ಆಗ ಈ ಕ್ರೀಡೆ ನಮ್ಮ ರಾಷ್ಟ್ರೀಯ ಕ್ರೀಡೆ ಎಂದು ಘೋಷಣೆಯಾಯಿತು. ಮೌಂಟ್ ಎವರೆಸ್ಟ್ ಮೇಲೆ 25/1953ರಲ್ಲಿ ನಮ್ಮ ರಾಷ್ಟ್ರ ಧ್ವಜವನ್ನು ಹಾರಿಸಲಾಯಿತು. ಭಾರತದ ಗಗನಯಾತ್ರಿ ರಾಕೇಶ್ ಶರ್ಮಾ ಭಾರತೀಯ ಧ್ವಜವನ್ನು 1984ರಲ್ಲಿ ಚಂದ್ರನ ಮೇಲೆ ಹಾರಿಸಿದರು. ದೆಹಲಿಯಲ್ಲಿ 90 ಅಡಿ ಉದ್ದ, 60 ಅಡಿ ಅಗಲದ ಭಾರತದ ಪ್ರಥಮ ದೊಡ್ಡ ಧ್ವಜವನ್ನು ಹಾರಿಸಲಾಯಿತು. ಡಿಸೆಂಬರ್ 2014ರಂದು ಚೆನ್ನೈನಲ್ಲಿ 50,000 ಕಾರ್ಯಕರ್ತರು ಹಿಡಿದು ಸಾಗಿದ ಬೃಹತ್ ಧ್ವಜ ಇತಿಹಾಸವಾಗಿದೆ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್, ಜೈ ಭಾರತ ಮಾತೆ. ಭಾರತಾಂಬೆಯ ಮಕ್ಕಳಾದ ಸಮಸ್ತ ದೇಶಾಭಿಮಾನಿಗಳಿಗೆ, ಭಾರತದ ಜನತೆಯ ಪಾಲಿಗೆ ಆಗಸ್ಟ್ 15 ಪರಮ ಪವಿತ್ರವಾದ ದಿನ. ಭಾರತ ಮಾತೆಯ ಕೊರಳಿಗೆ ಬಿದ್ದಿದ್ದ ಸಂಕೋಲೆಯನ್ನು ಕಳಚಿ ಸ್ವಾತಂತ್ರ್ಯ ಪಡೆದ ದಿನ. ಸ್ವಾತಂತ್ರ್ಯಕ್ಕಾಗಿ ದುಡಿದು ಹುತಾತ್ಮರಾದ ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರೋಪಾದಿಯಾಗಿ ಕೋಟ್ಯಾಂತರ ಜನರಿಗೆ ಕೃತಜ್ಞತೆಗಳನ್ನು ನಮ್ಮ ಮನಃಪೂರ್ವಕವಾಗಿ ಸಲ್ಲಿಸಬೇಕಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಆದ್ದರಿಂದ ರಾಷ್ಟ್ರೀಯ ಹಬ್ಬವಾದ ಸ್ವಾತಂತ್ರ್ಯೋತ್ಸವ ಸಮಾರಂಭಕ್ಕೆ ತಾವುಗಳು ತಪ್ಪದೇ ಭಾಗವಹಿಸಬೇಕೆಂದು ಈ ಮೂಲಕ ತಮ್ಮನ್ನು ಆತ್ಮೀಯವಾಗಿ ಆಮಂತ್ರಿಸುತ್ತಿದ್ದೇವೆ. ವೇದಿಕೆ ಪಕ್ಕದಲ್ಲಿನ ಕಾರ್ಯಕ್ರಮಗಳ ಪಟ್ಟಿ: ಪೂರ್ಣಕುಂಭ ಸ್ವಾಗತ, ಧ್ವಜ ಸ್ತಂಭದ ಪೂಜೆ, ಧ್ವಜಗೀತೆ, ಧ್ವಜಾರೋಹಣ, ರಾಷ್ಟ್ರಗೀತೆ, ವಂದೇ ಮಾತರಂ, ಪಥಸಂಚಲನ. ವೇದಿಕೆ ಮೇಲಿನ ಕಾರ್ಯಕ್ರಮಗಳ ಪಟ್ಟಿ: ಪ್ರಾರ್ಥನೆ, ಸ್ವಾಗತ ಭಾಷಣ, ಧ್ವಜಾರೋಹಣ ಭಾಷಣ, ವಿದ್ಯಾರ್ಥಿಗಳ ಭಾಷಣ, ಶಿಕ್ಷಕರ ಭಾಷಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬಹುಮಾನ ವಿತರಣೆ, ಮುಖ್ಯ ಅತಿಥಿಗಳಿಂದ ಭಾಷಣ, ಅಧ್ಯಕ್ಷೀಯ ಭಾಷಣ, ವಂದನಾರ್ಪಣೆ, ಸಿಹಿ ವಿತರಣೆ ಮತ್ತು
ಉಪಹಾರ. ಸರ್ವರಿಗೂ ಸ್ವಾತಂತ್ರ್ಯ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.